It's a multi-billion-dollar industry, debt, addiction, and a growing public health crisis. With over 450 million active gamers, but rupees 20,000 crore is lost every year to real money gaming platforms from the pockets of nearly 45 crore Indians every single year. Skill and chance lead in Karnataka alone. Police recorded 32 suicides in just 31 months, all linked to online gambling losses. Drivers, small businessmen, students, even salaried workers. Servicing its teenagers and young adults, primarily men. Less than 5% of them ever make any money at all. The Indian Parliament has passed a bill to ban ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಅವರಿಗೆ ಹೆಂಗೋ ಗೊತ್ತಾಗಿದೆ ಯಾರು ಫಿನಾನ್ಸ್ ಇನ್ವಾಲ್ವ್ ಆಗಿದೆ ಮತ್ತೆ ಮನಿ ಲಾಂಡ್ರಿಂಗ್ ಇನ್ವಾಲ್ವ್ ಆಗಿದೆ. ಯಾಕಂದ್ರೆ ಈ ಒನ್ ಎಕ್ಸ್ಪೆಟಲ್ ಮಾತ್ರನೇ ದೇ ಹ್ಯಾಡ್ 1000 crores ಆಫ್ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್. ಅದೇ ತರ ಫೇರ್ ಪ್ಲೇ ಅವರಿಗೆ ದೇ ಅಟ್ಯಾಚ್ಡ್ 250 crores ವರ್ತ್ ಆಫ್ ಇಲ್ಲಿಗಲ್ ಅಸೆಟ್ಸ್. ಇಡಿ ಅವರು ಕೆಲವೊಂದು ಹೈ ಪ್ರೊಫೈಲ್ ಕ್ರಿಕೆಟರ್ಸ್ ಅಸೆಟ್ಸ್ ನ ಅಟ್ಯಾಚ್ ಮಾಡಿದ್ದಾರೆ. ಶಿಖರ್ ಧವನ್ ಮತ್ತೆ ಸುರೇಶ್ ರೈನಾ, ಯಾಕಂದ್ರೆ ದೇ ವರ್ ಸಪೋರ್ಟಿಂಗ್ ಒನ್ ಎಕ್ಸ್ಪೆಟ್. ಆಕ್ಟ್ರೆಸ್ ತಮನ್ನಾ ಭಾಟಿಯಾ ಮತ್ತೆ ಸಿಂಗರ್ ಬಾದ್ಶಾ ದೇ ಯೂಸ್ ಟು ಪ್ರಮೋಟ್ ಫೇರ್ ಪ್ಲೇ. ಮತ್ತೆ ವಿರಾಟ್ ಕೊಹ್ಲಿ ಈಸ್ ಟು ಅರ್ನ್ ಸಮ್ವೇರ್ ಅರೌಂಡ್ 10 to 12 crores ಫ್ರಮ್ MPL. ಇವು ಟಾರ್ಗೆಟ್ ಆಡಿಯನ್ಸ್ ಬಂದು ಬರೀ ರಿಚ್ ಪೀಪಲ್ ಮಾತ್ರ ಅಲ್ಲ, ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಮಿಡಲ್ ಕ್ಲಾಸ್. ಯಾಕಂದ್ರೆ 45% ಆಫ್ ದ ಪೀಪಲ್ ಅಂದ್ರೆ ಇದೆಲ್ಲ ಆಕ್ಟಿವ್ ಆಗಿ ಎಂಗೇಜ್ ಆದವರಲ್ಲಿ ಅವ್ರ ಏಜ್ ನೋಡಿದ್ರೆ 12 to 34 ಇಯರ್ಸ್. 12 ಇಂದ 34 ವರ್ಷದೊಳಗಡೆ ಇದ್ದವರೇ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಬೆಟ್ಟಿಂಗ್ ಆಪ್ಸ್ ಗೆಲ್ಲ ಗ್ರೋತ್ ಸಿಕ್ಕಿದ್ದೆ ಈ ತರ ಯೂತ್ ಮತ್ತೆ ಫಸ್ಟ್ ಟೈಮ್ ಸಂಪಾದಿಸ್ತಾರಲ್ಲ ಕೆಲಸಕ್ಕೆ ಫಸ್ಟ್ ಟೈಮ್ ಸಂಪಾದಿಸ್ತಾರೆ ಪಾರ್ಟಿಸಿಪೇಟ್ ಮಾಡಿ. ಹೆಂಗೊಂದಂಗೆ ಯಾವ್ದೋ ಡಬಲ್ 2x ರಿಟರ್ನ್ ಮಾಡುತ್ತೆ, ಒಂದ್ಸರಿ 3x ಬರುತ್ತೆ. ಹೆಂಗೊಂದಂಗೆ ಕಾಸು ಯಾವ್ದೋ ಒಂದು ಇದರಲ್ಲಿ ಕಾಸು ಸಂಪಾದಿಸ್ಬೇಡ ಅನ್ಕೊಂಡವ್ರೆ ತುಂಬಾ ಜನ ಆಗಿದ್ದಾರೆ. ಇದರೆಲ್ಲ ರಿಸಲ್ಟ್ ಹೆಂಗ್ ಗೊತ್ತಾ,
20,000 ಕ್ರೋರ್ಸ್ ಮಂದಿ ಕಳ್ಕೊಂಡಿದ್ದಾರೆ ಯೂಸರ್ಸ್ ಎಲ್ಲ. ಈ ತರ ಕಾಸು ಹಾಕಿ 20,000 ಕೋಟಿ ಕಳ್ಕೊಂಡಿದ್ದಾರೆ. ಯೂನಿಯನ್ ಗವರ್ಮೆಂಟ್ ಅವರು ಒಂದು ಡೇಟಾ ರಿಲೀಸ್ ಮಾಡಿದ್ದಾರೆ. 52 ಇಟ್ಸ್ ಡೈರೆಕ್ಟ್ಲಿ ಲಿಂಕ್ ಟು ಆನ್ಲೈನ್ ಮನಿ ಗೇಮಿಂಗ್. ಅಂದ್ರೆ ಸಾಲ ಮಾಡಿ ಕಾಸು ಆಡಿ ಸೋತಿ ಸಾಲ ಕಟ್ಟಾಗುತ್ತೀರಾ. ಕರ್ನಾಟಕದಲ್ಲಿ 32 ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ಹಂಗೆ ತೆಲಂಗಾಣ ಒಂದು 20 ಜನ, ತಮಿಳುನಾಡು ಕೂಡ ಅಫೆಕ್ಟ್ ಆಗಿದೆ. ತುಂಬಾ ಜನ ಕಾಸು ಸೋತ್ಕೊಂಡಿದ್ದಾರೆ. ಓವರ್ ಆಲ್ ಇಂಡಿಯಾ ನೋಡಿದ್ರೆ ನಮ್ಗೆ ಸಿಕ್ಕಿರೋ ಡೇಟಾ ಬಂದು 52, ಇದರ ಡೇಟಾ ಬಂದು ಎಷ್ಟನೇ ಇರ್ಬೋದು. ಸುಮಾರು ವರ್ಷಗಳಿಂದ ಇದೊಂದು ಕಿಲ್ ಗೇಮ್ ಅಂತ ಹೇಳ್ಕೊಂಡೆ ಪ್ರೊಟೆಕ್ಟ್ ಮಾಡ್ಕೊಂಡ್ ಬಂದ್ರು ಇಂಡಿಯಾ ಕೋರ್ಟ್ ಅವರೆಲ್ಲ. ಅದೇ ಇಂಡಿಯಾ 2025 ಅಲ್ಲಿ ಒಂದು ಲಾ ಪಾಸ್ ಮಾಡಿದ್ದಾರೆ, ಒಂದು ಆಕ್ಟ್ ಒಂದು ಪಾಸ್ ಮಾಡಿದ್ದಾರೆ, ವಿಚ್ ಇಸ್ ಕಾಲ್ಡ್ as POGA ಅಂತ, ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮ್ ಆಕ್ಟ್ ಆಫ್ 2025. ಅಂದ್ರೆ ಈ ಆಕ್ಟ್ ಅಲ್ಲಿ ಬಂದು ಸ್ಕಿಲ್ ಬೇಸ್ಡ್ ಅನ್ನೋ ಒಂದು ಕ್ರೈಟೀರಿಯಾನೇ ಸೈಡ್ಗೆ ಇಟ್ಬಿಟ್ಟು ಮನಿ ಬೇಸ್ಡ್ ಮತ್ತೆ ಹ್ಯೂಮನ್ಸ್ ಲೈಫ್ ಇನ್ವಾಲ್ವ್ ಆಗಿರೋ ಎಲ್ಲಾ ಗೇಮ್ಸ್ ನ ಬ್ಯಾನ್ ಮಾಡಬೇಕು ಅಂತ ಒಂದು ಆಕ್ಟ್ ನ ಪಾಸ್ ಮಾಡಿದ್ದಾರೆ. ಈ ಕೆಲವೊಂದು ಸೆಲೆಬ್ರಿಟೀಸ್ ರವಿಚಂದ್ರನ್ ಅಶ್ವಿನ್ ಇವರೆಲ್ಲ ಡಿಫೆಂಡ್ ಮಾಡಕ್ ಟ್ರೈ ಮಾಡಿದ್ರು. ಇದೊಂದು ಸ್ಕಿಲ್ ಬೇಸ್ಡ್ ಗೇಮ್, ಇದೆಲ್ಲ ಕಾಲೇಜಲ್ಲಿ ಒಂದು ಸಬ್ಜೆಕ್ಟ್ ಮಾಸ್ಟರ್ ಮಾಡ್ದಂಗೆ ಇದು ಒಂಥರ ಗೇಮ್. ಅವ್ರು ಒಂದು ಕ್ವಶನ್ ಕೂಡ ರೈಸ್ ಮಾಡಿದ್ರು, ನಿಮ್ ಅವ್ರ ಬಿಸ್ನೆಸ್ ಮಾಡೆಲ್ ಅಲ್ಲಿ ಪ್ರಾಬ್ಲಮ್ ಇದೆಯಾ ಇಲ್ಲ ಇದು ಗೇಮ್ ಅನ್ನೋ ತರ ಒಂದು ಪ್ರಾಬ್ಲಮ್ ಇದೆಯಾ ಅಂದ್ರು. ಗವರ್ಮೆಂಟ್ ಏನ್ ಮಾಡಿದ್ರು, ಇದು ಎಲ್ಲ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಫಂಡಮೆಂಟಲ್ ಪ್ರಾಬ್ಲಮ್ ಅಂದ್ರೆ ಅವ್ರ ಬಿಸ್ನೆಸ್ ಮಾಡೆಲ್ ಹೆಂಗಿದೆ ಅಂದ್ರೆ ಇದು ಫಂಡಮೆಂಟಲಿ ಇಟ್ಸ್ ಎ ಪ್ರೆಡಿಕ್ಷನ್ ಗೇಮ್. ಅಂದ್ರೆ ನೀವು ಇವ್ರು ಆಡ್ಬೋದು, ಇವ್ರು ಮಾಡ್ಬೋದು, ಅದಕ್ಕೂ ನಮ್ಗೆ ಕ್ಲಾರಿಟಿ ಇಲ್ವಲ್ಲ, ಅದು ಆ ತರ ಆ ಬೇಸ್ಡ್ ಅಲ್ಲಿ ಇದೆ ಅಂದ್ಬಿಟ್ಟು ಎಲ್ಲ ಬ್ಯಾನ್ ಮಾಡ್ಬಿಟ್ರು. ಇದಕ್ಕೆ ಇಂಡಿಯಾ ಪರವಾಗಿ ಈ ತರ ಬ್ಯಾನ್ ಮಾಡಿದ್ದಾರೆ. ವರ್ಲ್ಡ್ ಅಲ್ಲೇ ಹಿಂಗ್ ಅಪ್ರೋಚ್ ಮಾಡ್ತಾರೆ ಇದನ್ನ. US ನೋಡಿದ್ರೆ ಇದು ಸ್ಟಿಲ್ ಅಂಡರ್ ದ ಸ್ಕಿಲ್ ಅಂಬ್ರಲ್ಲ, ಸ್ಕಿಲ್ ಬೇಸ್ಡ್ ಗೇಮ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ US ಅವರು. ಅದೇ UK ನೋಡಿದ್ರೆ ಅವ್ರಿಗೆ ರೆಗ್ಯುಲೇಷನ್ಸ್ ಇದೆ, ಅದೇ ಟ್ಯಾಕ್ಸ್ ಎಲ್ಲ ಕ್ಲೀನ್ ಆಗಿ ಕಲೆಕ್ಟ್ ಮಾಡ್ಕೊಂತಾರೆ, ಈ ತರ ಬ್ಲಾಕ್ ಮನಿ ಆ ತರ ಹೋಗ್ದಿದ್ದಂಗೆ ನೋಡ್ಕೊಂತಾರೆ. ಚೈನಾ ಬಂದು ಟೋಟಲ್ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ, ಯಾಕಂದ್ರೆ ಇದು ಒಂಥರ ಆರ್ಗನೈಸ್ ಕ್ರೈಮ್ ತರ ಇದೆ ಅಂದ್ಬಿಟ್ಟು ಅವರು ಟೋಟಲ್ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಇದು ಬಂದು ಫೈನಲ್ ಪ್ಯಾರಾಡಾಕ್ಸ್. ಬ್ಯಾನ್ ಬಂದು ಏನಕ್ಕೆ ಇಂಪೋಸ್ ಮಾಡಿದ್ರೆ ಟು ಸ್ಟಾಪ್ ಟೆರರ್ ಫಿನಾನ್ಸಿಂಗ್ ಮತ್ತೆ ಫಿನಾನ್ಷಿಯಲ್ ಫ್ರಾಡ್. Dream11 ಇಂಥ ಕಂಪನಿನೇ ಹೆಂಗೋ ನಾವು ಎಲಿಮಿನೇಟ್ ಮಾಡ್ಬಿಟ್ರಿ. 45 ಕೋಟಿ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ Dream11 ಅಲ್ಲೆಲ್ಲ. ತುಂಬಾ ಜನ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ಇವಾಗ, ಅವರು ಆಟ ಆಡೋದು ಮಾತ್ರ ಆಫ್ ಮಾಡಲ್ಲ, ಅವರೆಲ್ಲ ಡೈರೆಕ್ಟ್ ಆಗಿ ದೇ ವಿಲ್ ಬಿ ಪುಶ್ ಟು OneXBet. ಇವರೆಲ್ಲ ಆಚೆಯಿಂದ ಆಪರೇಟ್ ಮಾಡ್ತಾ ಇದ್ದಾರೆ ಬ್ಲಾಕ್ ಮಾರ್ಕೆಟ್. ಯಾಕಂದ್ರೆ ರೆಗ್ಯುಲೇಷನ್ಸ್ ಇಲ್ಲ, ಮತ್ತೆ ಟ್ಯಾಕ್ಸ್ ಕಟ್ಟಸ್ಟ್ ಇಲ್ಲ, ಎಲ್ಲ ಆಪರೇಷನ್ ಬಂದು ಆಚೆನ ನಡೀತಾ ಇದೆ. ಇಂಡಿಯನ್ ಪೊಲೀಸ್ ಅವ್ರು ಬಂದು ಅವ್ರನ್ನ ಹಿಡಿಯಕ್ಕೂ ಆಗಲ್ಲ. ಈ ಕೇಸಲ್ಲಿ ನಾವ್ ಏನ್ ಕಲ್ತಿದೀವಿ ಅಂದ್ರೆ, ಇವನ್ ಇಫ್ ಯುವರ್ ಬಿಸ್ನೆಸ್ ಮಾಡೆಲ್ಸ್ ವ್ಯಾಲ್ಯೂಯೇಷನ್ ಇಸ್ ಮೋರ್ ದನ್ $8 billion, ನೀವು ಎಥಿಕಲ್ ಗವರ್ನೆನ್ಸ್ ಅಲ್ಲಿ ಏನೋ ಫೇಲ್ ಆದ್ರೆ ಗವರ್ಮೆಂಟ್ಸ್ ಬಂದು ಈ ತರ ದೊಡ್ಡ ಸ್ಟೆಪ್ಸ್ ತಗೋಬೇಕಾಗುತ್ತೆ, ವಿಚ್ ಕ್ಯಾನ್ ಆಲ್ಸೋ ಲೀಡ್ ಟು ಶಟ್ ಡೌನ್ ಆಫ್ ಯುವರ್ ಕಂಪನಿ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ, ಗವರ್ಮೆಂಟ್ ಇದನ್ನೆಲ್ಲದನ್ನು ಬ್ಯಾನ್ ಮಾಡಿ ತಗೊಂಡಿದ್ರೆ ಒಂದು ರೈಟ್ ಡಿಸಿಷನ್ ಅನ್ಸುತ್ತಾ, ಇಲ್ಲ UK ತರ ಒಂದು ರೆಗ್ಯುಲೇಷನ್ಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂತ ಇದೀರಾ? ಇಲ್ಲಿಗಲ್ ಬ್ಲಾಕ್ ಮಾರ್ಕೆಟ್ ಬ್ಯಾನ್ ಇಂದ ಕಮ್ಮಿ ಆಗತ್ತೆ ಅನ್ಕೊಂತೀರಾ, ಇಲ್ಲ ಅದನ್ನ ಗ್ರೋ ಆಗಕ್ಕೆ ಹೆಲ್ಪ್ ಮಾಡತ್ತೆ ಅನ್ಕೊಂತೀರಾ? ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ.